ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ನಂಬರ್ ಸಿಸ್ಟಮ್ ಬಗ್ಗೆ ನಾವು ಡಿಸ್ಕಷನನ್ನು ಮಾಡಿದ್ವಿ. ದಟ್ ಈಸ್ ರ್ಯಾಷನಲ್ ನಂಬರ್ಸ್ ಅಂದರೆ ಏನು, ರ್ಯಾಷನಲ್ ನಂಬರ್ಸ್ ಯಾವ ರೀತಿ ಇರುತ್ತೆ, ಇನ್ ಬಿಟ್ವೀನ್ ಎನಿ ಟು ರ್ಯಾಷನಲ್ ನಂಬರ್ಸ್ ಯಾವ ರೀತಿ ರ್ಯಾಷನಲ್ ನಂಬರ್ಸ್ ಇರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ನೌ ವಿ ಆರ್ ಮೂವಿಂಗ್ ಟು ದ ಅನದರ್ ಒನ್, ದಟ್ ಈಸ್ ಇರಾಷನಲ್ ನಂಬರ್. ವಾಟ್ ಈಸ್ ಅನ್ ಇರಾಷನಲ್ ನಂಬರ್? ನನಗೆ ಭಾಳ ಸ್ಟೂಡೆಂಟ್ಸ್ ಹೇಳಿದರು, ಸರ್ ಇಂಗ್ಲೀಷಲ್ಲಿ ಅಷ್ಟೇ ಹೇಳ್ತೀರಿ, ಕನ್ನಡದಲ್ಲೂ ಸಹ ಸ್ವಲ್ಪ ಹೇಳಿ ಅಂತೇಳಿ. ಟ್ರೈ ಮಾಡೋಣ ಮ್ಯಾಕ್ಸಿಮಮ್ ಕನ್ನಡದಲ್ಲೂ ಸಹ ಹೇಳಲಿಕ್ಕೆ. ಇರಾಷನಲ್ ನಂಬರ್ಸ್ ಅಂದರೆ ಏನು? ದಟ್ ಈಸ್ ಅವನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಅಭಾಗಲಬ್ಧ ಸಂಖ್ಯೆಗಳು, ದಟ್ ಈಸ್ ಇರಾಷನಲ್ ನಂಬರ್ಸ್. ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು? ವಿ ಸೇ ರ್ಯಾಷನಲ್ ನಂಬರ್ಸ್ ಅಂದರೆ ಏನಂತ ಹೇಳಿದ್ವಿ? When the number which is represented in the form of p by q, ಯಾವ ನಂಬರ್ಸ್ ಅನ್ನ p by q ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಂತ ನಂಬರ್ಸ್ ಅನ್ನ ವಿ ಕಾಲ್ ದಟ್ ಆಸ್ ದ ರ್ಯಾಷನಲ್ ನಂಬರ್ಸ್ ಅಂತ ಕರೆದಿದ್ವಿ ನಾವು. ಯಾವುದನ್ನ p by q ಫಾರ್ಮ್ ಅಲ್ಲಿ ಬರೀಲಿಕ್ಕೆ ಸಾಧ್ಯ ಆದಂತವನ್ನ, ಯಾವ ಸಂಖ್ಯೆಗಳನ್ನ p by q ರೂಪದಲ್ಲಿ ಬರೀಬಹುದು, ಅವನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದಿದ್ವಿ. ಇಲ್ಲಿ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ದ ನಂಬರ್ಸ್ ವಿಚ್ ಆರ್ ನಾಟ್ written in the form of p by q, not possible to written in the form of p by q are called the irrational numbers. ಅಂದ್ರೆ ಯಾವ ನಂಬರ್ಸ್ ಅನ್ನ p by q ಫಾರ್ಮ್ ಅಲ್ಲಿ ಬರಲಿಕ್ಕೆ ಆಗೋದಿಲ್ವೋ, ನಾಟ್ ಇನ್ ದ ಫಾರ್ಮ್ ಆಫ್ p by q ಫಾರ್ಮ್ ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ, those numbers are called, that is irrational numbers. That means p by q ಫಾರ್ಮ್ ಅಲ್ಲಿ ಬರಲಿಕ್ಕೆ ಆಗಲ್ಲ ಅಂತ ನಂಬರ್ಸ್ ಇದೆಯಾ? ನಾವು ಬರೆದಿದ್ವಿ, ಏನ್ ನೋಡಿದ್ವಿ ನಾವು? 1 2 3 4 and so on 5, these are the natural numbers. ಇವನ್ನ ನ್ಯಾಚುರಲ್ ನಂಬರ್ಸ್ ಅಂತ ಸೇರಿಸಿದ್ವಿ. ಅಂಡ್ ಆಲ್ಸೋ ಇಫ್ ವಿ ಇನ್ಕ್ಲೂಡ್ 0, ದೀಸ್ ಆರ್ ಹೋಲ್ ನಂಬರ್ಸ್. ಅಂಡ್ ಇಫ್ ವಿ ಇನ್ಕ್ಲೂಡ್ -1, -2, -3 ಅಂಡ್ ಸೋ ಆನ್, ದೀಸ್ ಆರ್ ಇಂಟಿಜರ್ಸ್. ಅಂಡ್ ಇಫ್ ಯು ಐಡೆಂಟಿಫೈ ಸಮ್ ಮೋರ್ ನಂಬರ್ಸ್ ಫ್ರಮ್ 0 to 1, half, 3/4, 1, 1/3 and 2, 3/4. These numbers are all including numbers, the numbers which are identified in the form of p by q. All these numbers are called rational numbers. ಇವನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ವಿ ನಾವು. these are called rational numbers ಅಂತ ಕರೆದಿದ್ವಿ. ಇವೆಲ್ಲ ಇದಷ್ಟು ಸೇರಿಸ್ಬಿಟ್ರೆ rational numbers. Other than this, ಈ ಟೈಪ್ ಫಾರ್ಮೇಶನ್ ಅಲ್ಲಿ ಯಾವ ಬರಲಿಕ್ಕೆ ಆಗೋದಿಲ್ವೋ, those are irrational numbers. ಯಾವನ್ನ ಬರಲಿಕ್ಕೆ ಆಗೋದಿಲ್ಲ in the form of p by q means that is √2, √3, √5 and so on. These are the numbers which are not written in the form of p by q. ಈ p by q ರೂಪದಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಂದ್ರೆ those are called irrational numbers. ಅವನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಯಾಕೆ ಬರಲಿಕ್ಕೆ ಆಗೋದಿಲ್ಲ? √2 ಅನ್ನ ನಾವೇನಾದ್ರೂ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋದ್ರೆ ನಮಗೆ ಅದನ್ನು ಡಿವೈಡ್ ಮಾಡ್ತಾ ಹೋದ್ರೆ ಎಂಡ್ ಆಗೋದೇ ಇಲ್ಲ. ದೇರ್ ಇಸ್ ನೋ ಎಂಡಿಂಗ್ ಫಾರ್ ದಟ್ ಡಿವಿಷನ್. ಇದರ ವ್ಯಾಲ್ಯೂಸ್ ಅನ್ನ ನಾವು ಕರೆಕ್ಟಾಗಿ ಇಷ್ಟೇ ಅಂತ ಎಂಡಿಂಗ್ ಆಗಿ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಫೋರ್ ದೀಸ್ ಆರ್ ನಾಟ್ ರೆಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ p by q ಅಂತ ಹೇಳ್ತೀವಿ. ದಟ್ ಈಸ್ ದ ಇರಾಷನಲ್ ನಂಬರ್, ಅದು ಅಭಾಗಲಬ್ಧ ಸಂಖ್ಯೆಗಳು. ಇದರ ಜೊತೆಗೆ ಇನ್ನೊಂದು ಸೇರ್ಕೊಂತದೆ ಪೈ. ದ ವ್ಯಾಲ್ಯೂ ಆಫ್ ಪೈ ಇಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಒನ್. We say, sir, pi is equal to 22/7. ನಾವೆಲ್ಲ ಹಾಕೊಂಡು ಸಾಲ್ವ್ ಮಾಡ್ತೀವಿ. ಪೈನ ನಾವು 22/7 ಅಂತ ಹಾಕೊಂಡು ಸಾಲ್ವ್ ಮಾಡ್ತೀವಿ. ಬಟ್ ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಈಕ್ವಲ್, ದಟ್ ಈಸ್ ನಿಯರ್ಲಿ ಈಕ್ವಲ್ ಟು ದ ಪೈ ವ್ಯಾಲ್ಯೂ. ಅದು ನಿಯರ್ಲಿ ಈಕ್ವಲ್ ವ್ಯಾಲ್ಯೂನ 22/7 ಅಂತ ತಗೊಂಡಿದ್ದೀವಿ. ಆಕ್ಚುಲಿ 22/7 is not exact value of the pi value. Therefore, if you want to find out the value of the pi, it is not also ended. ಅದು ಎಂಡ್ ಆಗೋದೇ ಇಲ್ಲ. ಅದನ್ನು ಡಿವಿಷನ್ ಮಾಡ್ಕೊಂತ ಹೋದ್ರೆ ಎಂಡಿಂಗ್ ಆಗೋದೇ ಇಲ್ಲ. ಎಕ್ಸಾಕ್ಟ್ 22/7 ತಗೊಂಡೋದ್ರೆ 22/7 22ಗಿಂತ ಸ್ವಲ್ಪ ವೇರಿಯೇಷನ್ ವ್ಯಾಲ್ಯೂ ಇದೆ, ಅದನ್ನು ತಗೊಂಡು ಹೋದ್ರೆ ನಿಮಗೆ ಡಿವಿಷನ್ ಆಗೋದೇ ಇಲ್ಲ, ಮಾಡಕ್ ಆಗೋದೇ ಇಲ್ಲ. ದೀಸ್ ನಂಬರ್ಸ್ ಆರ್ ಕಾಲ್ಡ್, ದಟ್ ಈಸ್ ಇರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ಈ ಇರಾಷನಲ್ ನಂಬರ್ಸ್ ಇದ್ರೊಳಗಡೆ ಇರುತ್ತಾ? ರಾಷನಲ್ ನಂಬರ್ಸ್ ಒಳಗಡೆ ನೋ, ದೀಸ್ ಇರಾಷನಲ್ ನಂಬರ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದೀಸ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಒಳಗಡೆ ಇರೋದಿಲ್ಲ. ದೀಸ್ ಆರ್ ದ ಔಟ್ ಆಫ್ ಸೆಟ್. ಇದೇ ಬೇರೆ ಸೆಟ್, ಈ ಸೆಟ್ಟೇ ಬೇರೆ, ಈ ಸೆಟ್ಟೇ ಬೇರೆ. ಈ ರ್ಯಾಷನಲ್ ನಂಬರ್ಸ್ ಒಳಗಡೆ ಎಲ್ಲ ನಂಬರ್ಸ್ ಇದೆ, ನ್ಯಾಚುರಲ್ ನಂಬರ್ಸ್ ಇದೆ, ಹೋಲ್ ನಂಬರ್ಸ್ ಇದೆ, ಇಂಟಿಜರ್ಸ್ ಇದೆ, ಎಲ್ಲ ರ್ಯಾಷನಲ್ ನಂಬರ್ಸ್ ಒಳಗಡೆ ಇನ್ಕ್ಲೂಡ್ ಆಗಿದೆ. ಬಟ್ ದೀಸ್ ಇರಾಷನಲ್ ನಂಬರ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಒನ್. ದೇರ್ ಫಾರ್ ಇದ್ರ ಸೆಟ್ಟೇ ಬೇರೆ, ಇದ್ರ ಸೆಟ್ಟೇ ಬೇರೆ, ಇದ್ರೊಳಗಡೆ ಇವಿರಲ್ಲ.
ಇದ್ರೊಳಗಡೆ ಇವಿರಲ್ಲ, ಎರಡೂ ಸಹ ಬೇರೆ ಬೇರೆ ಇರ್ತವೆ. ಬಟ್ ಸೊ ದೀಸ್ ಟೈಪ್ ಆಫ್ ನಂಬರ್ಸ್ ಆರ್ ಕಾಲ್ಡ್ ಇರಾಷನಲ್ ನಂಬರ್ಸ್. ಇವನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಅಂದ್ರೆ ಅವನ್ನ P/Q ಫಾರ್ಮಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ನೆಕ್ಸ್ಟ್ ವಿ ಕಮಿಂಗ್ ಟು ದಿಸ್ ಒನ್. ಇವೆಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಂಡ್ರೆ, ಇನ್ಕ್ಲೂಡಿಂಗ್ ಆಲ್ ದೀಸ್ ನಂಬರ್ಸ್, ನೋಡ್ರಿ, rational numbers and irrational numbers, both including rational and irrational numbers, the totally set, ದೊಡ್ಡ ಸೆಟ್ ಏನಿದೆಯೋ rational irrational ಎಲ್ಲವನ್ನು ಸೇರ್ಕೊಂಡ್ರೆ we call that as the real number. So that is called the real number. ಅವನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೇವೆ. ಸೊ ನೋಡಿ, ರಿಯಲ್ ನಂಬರ್ಸ್ ಅಂದ್ರೆ ಏನಾಗದ್ರೆ, ರಿಯಲ್ ನಂಬರ್ಸ್ ಆರ್ ದ ನಂಬರ್ಸ್ ವಿಚ್ ಆರ್ ಇನ್ಕ್ಲೂಡಿಂಗ್ ಬೋತ್ rational and irrational. ರ್ಯಾಷನಲ್ ಅಂಡ್ ಇರ್ಯಾಷನಲ್ ಅಂದ್ರೆ, ರ್ಯಾಷನಲ್ ಅಂದ್ರೆ ಎಲ್ಲ ನಂಬರ್ಸು ಬಂದೋಯ್ತು, ಎಲ್ಲ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಬಂತು, ಹೋಲ್ ನಂಬರ್ಸ್ ಬಂತು, ಇಂಟಿಜರ್ಸ್ ಬಂತು, ರ್ಯಾಷನಲ್ ನಂಬರ್ಸ್ ಬಂತು, ಎಲ್ಲದನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಜೊತೆಗೆ ಇವನ್ನು ಸಹ ಇನ್ಕ್ಲೂಡ್ ಮಾಡ್ಕೊಂತದೆ. ದಟ್ ಈಸ್ ದ ಇರ್ಯಾಷನಲ್ ನಂಬರ್ಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಟ್ ಸೆಟ್. The totally rational and irrational numbers are included in the big set. That set is called the real numbers. ಅದನ್ನೇ ನಾವು ರಿಯಲ್ ನಂಬರ್ಸ್ ಅಂತ ಹೇಳಿ ಕರೀತೇವೆ. ಅಂದ್ರೆ ರಿಯಲ್ ನಂಬರ್ಸ್ ಅಂದ್ರೆ ಯಾವ ನಂಬರ್ಸ್ ಸಹ ಬಿಟ್ಟು ಹೋಗೋದೇ ಇಲ್ಲ, ಎಲ್ಲ ನಂಬರ್ಸ್ ಅನ್ನು ಸಹ ಇನ್ಕ್ಲೂಡ್ ಮಾಡ್ಕೊಂಡಿರ್ತದೆ. ಆಲ್ ದ ನಂಬರ್ಸ್ ಆರ್ ಇನ್ಕ್ಲೂಡೆಡ್ ಆರ್ ಕಾಲ್ಡ್ ದ ರಿಯಲ್ ನಂಬರ್ಸ್. ಟೋಟಲಿ ಎಲ್ಲ ನಂಬರ್ಸ್ ಸಹ ಇನ್ಕ್ಲೂಡ್ ಆಗಿರ್ತದೆ. ಅದನ್ನೇ ನಾವು ವಾಸ್ತವ ಸಂಖ್ಯೆಗಳು ಅಂತ ಕರೀತೇವೆ. ಸೊ ನೌ ವಿ ಹ್ಯಾವ್ ಐಡೆಂಟಿಫೈಡ್ ದೀಸ್ ನಂಬರ್ಸ್ ಆನ್ ನಂಬರ್ ಲೈನ್. ನೋಡಿ, ನಾವು ನಂಬರ್ ಲೈನ್ ಮೇಲೆ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ. ನಂಬರ್ ಲೈನ್ ಮೇಲೆ ನಾವು ಏನ್ ಮಾಡ್ತೀವಿ, ಸೊ ಹಿಯರ್ ವಿ ಐಡೆಂಟಿಫೈ 0, ಈ ಕಡೆ +1 and +2 and +3 and so on. So we are included in this number line, and also in this side -1, -2, -3 and so on. Number line ಮೇಲೆ ಈ ನಂಬರ್ಸ್ ಅನ್ನು ನಾವು have to included, and also we have included some more 1/2 and 3/4. So these are rational numbers are also included in this number line. Number line ಅಲ್ಲಿ rational numbers ಕೂಡ include ಮಾಡ್ತೇವೆ ನಾವು. And is it possible to write these irrational numbers on the number line? ನಂಬರ್ ಲೈನ್ ಮೇಲೆ ಇರಾಷನಲ್ ನಂಬರ್ಸ್ ಕೂಡ ನಂಬರ್ ಲೈನ್ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದಾ, ರೆಪ್ರೆಸೆಂಟ್ ಮಾಡ್ಬೋದಾ, ಆರ್ ವಿ ಹ್ಯಾವ್ ಟು ಲೊಕೇಟ್ ಆರ್ ನಾಟ್? ಇಸ್ ಇಟ್ ಪಾಸಿಬಲ್? ನೋಡ್ರಿ, ಇವಕ್ಕೆ ನಾವು ಎಂಡಿಂಗ್ ಇಲ್ವೇ ಇಲ್ಲ, ಡಿವಿಷನಲ್ ಅಂತ ಕರಿತೀವಿ. ಹಾಗಾದ್ರೆ ಇವನ್ನ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತದ ಇಲ್ವಾ? ಎಸ್, we can represent the irrational numbers also on the number line. ನಂಬರ್ ಲೈನ್ ಮೇಲೆ ನಾವು irrational numbers ಕೂಡ ನಾವು ನಂಬರ್ ಲೈನ್ ಮೇಲೆ represent ಮಾಡಬಹುದು. That means all the real numbers, that means rational and irrational numbers, all are represented on the number line. Therefore this number line is called real number line. ಅದಕ್ಕೆ ಈ ನಂಬರ್ ಲೈನ್ ಅನ್ನು ನಾವೇನಂತ ಕರಿತೀವಿ? ರಿಯಲ್ ನಂಬರ್ ಲೈನ್ ಅಂತ ಕರೆದ್ಬಿಡ್ತೇವೆ. ಯಾಕೆಂದ್ರೆ ಆಲ್ ಟೈಪ್ ಆಫ್ ನಂಬರ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಒನ್. ಇದಕ್ಕೆ ನಾವು ವಾಸ್ತವ ಸಂಖ್ಯೆಗಳ ಸಂಖ್ಯಾ ರೇಖೆ ಅಂತ ಹೇಳ್ಬಿಡ್ತೀವಿ, ರಿಯಲ್ ನಂಬರ್ಸ್ ಲೈನ್ ಅಂತ ಹೇಳಿ. ಇದರಲ್ಲಿ ಎಲ್ಲಾ ಟೈಪ್ ಆಫ್ ನಂಬರ್ಸ್ ಅನ್ನು ಸಹ ನಾವು ಐಡೆಂಟಿಫೈ ಮಾಡಬಹುದು. ಯು ಆಲ್ರೆಡಿ ನೋ ಹೌ ಟು ಐಡೆಂಟಿಫೈ ದ ನ್ಯಾಚುರಲ್ ನಂಬರ್ಸ್ ಬರ್ತದೆ, ಇದು ಹೋಲ್ ನಂಬರ್ಸ್ ಇದೆ, ಇಲ್ಲಿ ಜೊತೆಗೆ ಇಂಟಿಜರ್ಸ್ ಬಂತು, ಅಂಡ್ ಆಲ್ಸೋ ವಿ ಹ್ಯಾವ್ ಲೊಕೇಟೆಡ್ ದ ರ್ಯಾಷನಲ್ ನಂಬರ್ಸ್. ಇಲ್ಲಿ ರ್ಯಾಷನಲ್ ನಂಬರ್ಸ್ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಯಾವ ರೀತಿ ರ್ಯಾಷನಲ್ ನಂಬರ್ಸ್ ನಂಬರ್ ಲೈನ್ ಮೇಲೆ ಬರುತ್ತೆ ಅಂತ ಹೇಳಿ ತೋರಿಸಿದ್ದೀನಿ. ನೌ ವಿ ಹ್ಯಾವ್ ಟು ಐಡೆಂಟಿಫೈ ದ ಇರಾಷನಲ್ ನಂಬರ್ಸ್ ಆನ್ ದ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ನಾವು ಇರಾಷನಲ್ ನಂಬರ್ಸ್ ಕೂಡ ಐಡೆಂಟಿಫೈ ಮಾಡಬಹುದು. ಸೊ ವಿ ಸಿ ಹೌ ವಿ ಕ್ಯಾನ್ ಲೊಕೇಟ್ ದ ಇರಾಷನಲ್ ನಂಬರ್ಸ್ ಆನ್ ದ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ಇರಾಷನಲ್ ನಂಬರ್ಸ್ ಅನ್ನ ಯಾವ ರೀತಿ ನಾವು ಲೊಕೇಟ್ ಮಾಡ್ತೀವಿ ಅನ್ನೋದನ್ನ. ಸೊ ಸ್ಟೂಡೆಂಟ್ಸ್, ನೌ ವಿ ಸಿ ಹೌ ಟು represent the irrational numbers on the number line. So I take a number line here, number line ಅನ್ನು ತಗೊಂಡಿದ್ದೀನಿ, ಇಲ್ಲಿ ಈಕ್ವಲ್ ಪಾರ್ಟ್ಸ್ ಆಗಿ ಇದನ್ನ ಡಿವೈಡ್ ಮಾಡಿದ್ದೀನಿ. here is 1 ಯೂನಿಟ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. So now we observe how to we locate the irrational numbers. Okay, before going to the locating of the irrational numbers on the number line, we have to decide how to locate the irrational numbers on the number line. So by using the right angle triangle, that means Pythagoras theorem, we have applying the Pythagoras theorem, we have to locate the irrational numbers on the number line. Now we come into this one. This is a right angle triangle. Here we take this triangle as this one as ABC, that is right angle at B. ಆಂಗಲ್ ಬಿ ಹತ್ರ ಅದು ಒಂದು ಲಂಬಕೋನ ತ್ರಿಭುಜ ತಗೊಂಡಿದ್ದೀವಿ. ಅಂದ್ರೆ ಈ ಅಭಾಗಲಬ್ಧ ಸಂಖ್ಯೆಗಳನ್ನ ನಾವು ನಂಬರ್ ಲೈನ್ ಮೇಲೆ ನಾವು ತೋರಿಸಬೇಕು ಅಂತಂದ್ರೆ ಅಲ್ಲಿ ಲಂಬಕೋನ ತ್ರಿಭುಜವನ್ನು ತಗೊಂಡು ಪೈಥಾಗರಸ್ ಥಿಯರಮ್ ಅನ್ನು ನಾವು ಅಪ್ಲೈ ಮಾಡಬೇಕಾಗ್ತದೆ. ಸೊ ಹೇಗೆ? ಸೊ
this one is called, this is the hypotenuse side. AC ಏನಿದೆಯಲ್ಲ ಇದನ್ನ ನಾವು hypotenuse side ಅಂತ ಕರಿತೇವೆ, ವಿಕರ್ಣ ಅಂತ ಕರಿತೇವೆ. ಅಂದ್ರೆ ವಿಕರ್ಣದ ಮೇಲೆ ಯಾವ ನಂಬರ್ ಬರ್ತದೋ ಇದರ ಸ್ಕ್ವೇರ್ ರೂಟ್ ಅನ್ನು ನಾವು ಇಲ್ಲಿ ನಂಬರ್ ಲೈನ್ ಮೇಲೆ ಈಸಿಯಾಗಿ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಪಾಸಿಬಲ್ ಇದೆ. ಸೊ therefore we have to use that right angle triangle. ಅಂದ್ರೆ ಇಲ್ಲಿ ನಾವು ರೂಟ್ ನಂಬರ್ಸ್ ಬರಬೇಕು. ಅಂದ್ರೆ ಇರಾಷನಲ್ ನಂಬರ್ಸ್ ಅಂದ್ರೆ ಯಾವುದು? √2, √3, √4, √4, and so on. These are the irrational numbers. ಈ ಇರಾಷನಲ್ ನಂಬರ್ಸ್ ಅನ್ನು ನಂಬರ್ ಲೈನ್ ಮೇಲೆ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕಂತಂದ್ರೆ, ಇಫ್ ಯು ಟೇಕ್ ಹಿಯರ್ BC as 1 and AB as 1, whatever the Pythagoras theorem says, Pythagoras theorem ಏನು ಹೇಳ್ತದೆ? If AC square is equal to AB square plus BC square. ನಿಮಗಿನ್ನ ಪೈಥಾಗರಸ್ ಥಿಯರಂ ಬಂದಿಲ್ಲ, ಆದರೆ ಆ ಒಂದು ಪೈಥಾಗರಸ್ ಥಿಯರಂ ನ ಬೇಸಿಸ್ ಮೇಲೆ ಮಾಡ್ತಾ ಇದೀವಿ. AC ಸ್ಕ್ವೇರ್ ಅಂತಕ್ಕಂಥದ್ದು ಇವೆರಡರ ಸ್ಕ್ವೇರ್ ನ ಅಡಿಷನ್ ಗೆ ಈಕ್ವಲ್ ಆಗಿರ್ತದೆ. AB ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, BC ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ 1 plus 1, so that gives you 2. That means AC square is equal to 2. We have to find the value of AC. AC ಅಂದ್ರೇನು? By taking square root on both sides. You observe here, square root gets cancels. AC is equal to square root of 2. That is the value of AC is square root of 2. ಅಂದ್ರೆ ಹೈಪೋಟೆನ್ಯೂಸ್ ಮೇಲೆ ಯಾವ ಒಂದು √2 ಬಂದೋ ಇದು ಬಂದಿದೆಯಲ್ಲ, ಸೊ ದಿಸ್ ಇರಾಷನಲ್ ನಂಬರ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಈಸಿಲಿ ಆನ್ ದ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ನಾವು ಐಡೆಂಟಿಫೈ ಮಾಡಬೇಕು ಅಂದ್ರೆ ಇಲ್ಲಿ ಹೈಪೋಟೆನ್ಯೂಸ್ ಸೈಡ್ ಮೇಲೆ ನಮಗೆ ಇರಾಷನಲ್ ನಂಬರ್ಸ್ ಬರಬೇಕು. ಅವಾಗಲಬ್ಧ ಸಂಖ್ಯೆಗಳು ವಿಕರ್ಣದ ಮೇಲೆ ಬಂದ್ರೆ ಈಸಿಯಾಗಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡಬಹುದು. ಸೊ ನಾವು ಹ್ಯಾವ್ ಟು ರೆಪ್ರೆಸೆಂಟ್ ಬೈ ಯೂಸಿಂಗ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ಆನ್ ದ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ಆ ಲಂಬಕೋನ ತ್ರಿಭುಜವನ್ನು ಯೂಸ್ ಮಾಡಿಕೊಂಡು ಮಾಡೋಣ. ಏನ್ ಮಾಡಬೇಕು? ಫಸ್ಟ್ ವಿ ಟೇಕ್ ದಿಸ್ ಆಸ್ 1 ಯೂನಿಟ್ ಅಂಡ್ ದಿಸ್ ಆಸ್ 1 ಯೂನಿಟ್ ಆಲ್ಸೋ. ಸೊ ನಾವು ಹ್ಯಾವ್ ಟು ಟೇಕ್ ದಿಸ್ ಆಸ್ 1 ಯೂನಿಟ್. ಇಲ್ಲಿಂದ 0 to 1 ವಿ ಟೇಕ್ ಆಸ್ ಅ 1 ಯೂನಿಟ್. ಅಂಡ್ ಅಟ್ 1 ಇಲ್ಲಿ ನಾವು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಫಾರ್ಮೇಶನ್ ಮಾಡಬೇಕು. ದಟ್ ಇಸ್ ಅ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡಬೇಕು. ಸೊ ನಾವು ಐ ರೈಟ್ ಎ ಪರ್ಪೆಂಡಿಕ್ಯುಲರ್ ಲೈನ್ ಆನ್ ದಿಸ್ ಪಾಯಿಂಟ್. ಆನ್ ದ ಪಾಯಿಂಟ್ 1 ಐ ರೈಟ್ ಎ ಪರ್ಪೆಂಡಿಕ್ಯುಲರ್ ಲೈನ್. So now we mark a perpendicular at 1. So by using this protractor we have to mark here exactly 90 degree. I mark that one and also I draw a perpendicular here. This is the perpendicular line. So in the perpendicular line, ಈ 90 degree line ಅಲ್ಲಿ we want only 1 unit. ಈ ಕಡೆ 1 ಯೂನಿಟ್ ಬೇಕಾಗ್ತದೆ. ಸೊ ಇಲ್ಲಿ ಎಷ್ಟು 1 ಯೂನಿಟ್ ಇದೆಯೋ ಇಲ್ಲೂ ಸಹ ಅಷ್ಟೇ 1 ಯೂನಿಟ್ ಅನ್ನು ನಾವು ಕಟ್ ಮಾಡ್ಕೋಬೇಕು. ಸೊ ಬೈ ಯೂಸಿಂಗ್ the compass we have to cut this one. So by taking the measurement of this 1 unit, ಈ 1 ಯೂನಿಟ್ ಅನ್ನ ಇದರಲ್ಲಿ ಮೆಜರ್ಮೆಂಟ್ ಅನ್ನು ತಗೊಳ್ರಿ and also cut here. So by measuring this one I cut here. So this gives you the 1 unit. Here we take on the base this is 1 unit and also this one is also 1 unit. Both are 1 unit. ಎರಡು ಸಹ 1 ಯೂನಿಟ್ ಗೆ ನಾವು ಕಟ್ ಮಾಡ್ಕೊಂಡಿದೀವಿ. So now we have to construct the hypotenuse side. ನಾವು ಈಗ ಏನು ಮಾಡಬೇಕು? ವಿಕರ್ಣವನ್ನು ಡ್ರಾ ಮಾಡಬೇಕು. So now we have to draw the hypotenuse side from here to here. hypotenuse side ಅನ್ನು ಡ್ರಾ ಮಾಡಿದ್ದೇವೆ. So by taking hypotenuse side as the measurement, we have to construct a semicircle. So what we have to do? So we have to take the measurement of this one. ಇದರ measurement ತಗೊಂಡ್ರೆ, so this measurement is the square root 2 value. √2 is the value of this one. ಇಲ್ಲಿ ನಮಗೆ √2 value ಬಂದಿದೆ. ಈ √2 ನ ನಾವು ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಬೇಕು. So we have to take the measurement of this one and identified here. ಇಲ್ಲಿ ನಾವು ಐಡೆಂಟಿಫೈ ಮಾಡ್ತೇವೆ. So just ಹಾಗೆ ಐಡೆಂಟಿಫೈ ಮಾಡೋದಕ್ಕಿಂತ, so this is the value of √2. ನೋಡ್ರಿ ಆ measurement, this measurement gives you the √2 value on the number line. So for that we have to construct a semicircle here. So ಈ measurement ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೇವೆ? ಇಲ್ಲಿ ಒಂದು semicircle ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತೇವೆ. So this is the semicircle. Here where the semicircle touches the number line, ಇಲ್ಲಿ ಎರಡು ಕಡೆ ಎಲ್ಲಿ ಟಚ್ ಆಗಿದೆಯೋ ಈ ಟಚ್ ಆಗಿರ್ತಕ್ಕಂಥ ನಂಬರ್ ಲೈನ್ ಅನ್ನ we consider this as the square root 2 and also ಇಲ್ಲೂ ಸಹ square root 2 ಬಂದಿದೆ. So what is this square root 2? This is minus square root 2. This is of plus
square root 2. The value here where the number line touches, ಈ ಪಾಯಿಂಟ್ ಅಲ್ಲಿ ಎಲ್ಲಿ ಟಚ್ ಆಗಿದೆಯೋ ಆ ಪಾಯಿಂಟ್ ಅನ್ನು ನಾವು square root of 2 ಅಂತ ಕರಿತೀವಿ. ಬಿಕಾಸ್ ಇಲ್ಲಿ ಹೈಪಾಟಿನ್ಯೂಸ್ ಸೈಡ್ ಅಲ್ಲಿ ಏನು ಬಂತು ಅದೇ ವ್ಯಾಲ್ಯೂನ ನಾವು ಇಲ್ಲಿ ಐಡೆಂಟಿಫೈ ಮಾಡಿದ್ದೇವೆ. ಇಲ್ಲಿಂದ ಇಲ್ಲಿಗೆ the value square root of 2 ಎಲ್ಲಿಂದ ಇಲ್ಲಿವರೆಗೆ ಇದೆ, ಇಲ್ಲಿಂದ ಇಲ್ಲಿವರೆಗೆ 0 to this much. This is called the, we have to locate the square root of 2 on the number line. ಈ ತರ ನಾವು square root of 2 ಅನ್ನು ಲೊಕೇಟ್ ಮಾಡ್ತೀವಿ. In the same type we have to locate the root 3 also. root 3 ಕೂಡ ನಾವು ಲೊಕೇಟ್ ಮಾಡಬೇಕು. root 3 ನ ನಾವು ಲೊಕೇಟ್ ಮಾಡಬೇಕು ಅಂತಂದ್ರೆ we have to identify the first root 2 ಮಾಡಿ ಆನಂತರ root 3 ಗೆ ಹೋಗಬೇಕು. root 3 ಅನ್ನ ಡೈರೆಕ್ಟ್ ಆಗಿ ಲೊಕೇಟ್ ಮಾಡಕ್ಕೆ ಬರೋದಿಲ್ಲ. So therefore we have to find out the root 2 value. ಈ ತರ root 2 ನ ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆನೆ root 3 ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬರ್ತದೆ. So we have to locate the root 3 on the number line. root 3 ನ number line ಮಾಡಬೇಕಾದ್ರೆ ಈ ಪ್ರೋಸೆಸ್ ಅನ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಪ್ರೊಸೆಸ್ root 2 ಬಂದ ನಂತರ ನೋಡ್ರಿ ಇಲ್ಲಿ ಯಾಕೆ ನಾವು root 3 ಅನ್ನ ನಾವು root 2 ಮಾಡ್ಕೋಬೇಕು ಅಂತಂದ್ರೆ by using the Pythagoras theorem also we have to identify this one. So now we have to identify how to locate the root 3 on the number line by using Pythagoras theorem. So here also this is the Pythagoras theorem. So ನಮಗೆ ಇಲ್ಲಿ root 3 ಬರಬೇಕು. ಇದು root 3 ಬಂತು ಅಂತಂದ್ರೆ ಅದನ್ನ ನಾವು ನಂಬರ್ ಲೈನ್ ಮೇಲೆ ಐಡೆಂಟಿಫೈ ಮಾಡಕ್ಕೆ ಬರ್ತದೆ. So we have to take the values here. So on BC we have to take root 2 ಬರಬೇಕು, and on AB we have to take 1. ಇವೆರಡು ವ್ಯಾಲ್ಯೂಸ್ ಎಲ್ಲ ತಗೊಂಡ್ರೆ ನಮಗೆ ಇಲ್ಲಿ ಇದು ಲೊಕೇಟ್ ಆಗ್ತದೆ. So we check that one. As per Pythagoras theorem, AC square is equal to AB square plus BC square. Here you observe AB square means 1 square and also BC square means root 2 square. So here this is 1 square means once, here the square and root get cancelled, that becomes 2, that is 3. That means AC square is equal to 3 by taking square root on both sides. ಎರಡು ಕಡೆಗೆ square root ಅನ್ನು ಅಪ್ಲೈ ಮಾಡಿದ್ರೆ, so here square root get cancels, AC is equal to root 3. That means the value of AC hypotenuse is root 3. ಅಂದ್ರೆ root 3 ಅನ್ನು ನಾವು ಲೊಕೇಟ್ ಮಾಡಬೇಕು ಅಂದ್ರೆ ಇಲ್ಲಿ root 2 ಇರಬೇಕು ಬೇಸ್ ಅಲ್ಲಿ, and ಇಲ್ಲಿ ಪರ್ಪೆಂಡಿಕ್ಯುಲರ್ ಅಲ್ಲಿ 1 ಮೆಜರ್ಮೆಂಟ್ ಇರಬೇಕು. ಹಾಗಾದ್ರೆ root 2 ಹಿಂಗೆ ಬೇಕು ಅಂತಂದಾಗ, so from here to here we get the root 2. ನಮಗೆ ಇದಿಷ್ಟು root 2 ಗೊತ್ತಾಗ್ತದೆ, and also ಇಲ್ಲಿ 1 ಯೂನಿಟ್ ಅನ್ನು ಹಾಕ್ಬಿಟ್ರೆ ನಮಗೆ root 3 ವ್ಯಾಲ್ಯೂ ಬಂದೋಗ್ತದೆ. So therefore before going to locate the root 3 we have to construct the root 2. root 2 ನ ಫಸ್ಟ್ ಲೊಕೇಟ್ ಮಾಡಬೇಕು. root 2 ಪಾಯಿಂಟ್ ಅಲ್ಲಿ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಬೇಕು. So root 2 ನಲ್ಲಿ ಈ ಪಾಯಿಂಟ್ ಏನಿರ್ತದೋ ಅಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು. So we have to draw the perpendicular in on the point root 2. root 2 ಪಾಯಿಂಟ್ ಗೆ ನಾವೀಗ ಇಲ್ಲಿ ಪ್ರೊಟ್ರಾಕ್ಟರ್ ಅನ್ನ ಇಡ್ತಾ ಇದೀವಿ. ನೋಡ್ರಿ ಇಲ್ಲಿ ಪ್ರೊಟ್ರಾಕ್ಟರ್ ಅನ್ನ ಇಲ್ಲಿ ಇಡಬೇಕು. ಸೊ ಇಲ್ಲಿ 90 ಡಿಗ್ರಿಯನ್ನ ಮಾರ್ಕ್ ಮಾಡಬೇಕು ರೂಟ್ ನಲ್ಲಿ. ಅವಾಗಲೇ ನಾವು ಇಲ್ಲಿ 1 ಅಲ್ಲಿ ಮಾರ್ಕ್ ಮಾಡಿದ್ವಿ root 2 ಗೆ. root 3 ಗೆ root 2 ಪಾಯಿಂಟ್ ಏನಿದೆಯೋ ಅಲ್ಲಿ ನಾವು ಪಾಯಿಂಟ್ ಅನ್ನ ಇಟ್ಟು 90 ಡಿಗ್ರಿಯನ್ನ ಮಾರ್ಕ್ ಮಾಡ್ಕೋಬೇಕು. ಸೊ we have to draw a perpendicular at root 2. root 2 ನಲ್ಲಿ ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಅಟ್ ದ ಪಾಯಿಂಟ್ root 2. ಸೊ ನೌ ವಿ ಹ್ಯಾವ್ ಟು ಕಟ್ ದ 1 ಯೂನಿಟ್ ಅನ್ನ ಕಟ್ ಮಾಡಬೇಕು. ಸೊ ನೀವೇನ್ ಮಾಡ್ರಿ, ವಿ ಹ್ಯಾವ್ ಟು ಟೇಕ್ ದ ಮೆಜರ್ಮೆಂಟ್ ಆಫ್ ಇಯರ್. 1 ಯೂನಿಟ್ ಅನ್ನ ಮೆಜರ್ಮೆಂಟ್ ತಗೋಬೇಕು, ಅಂಡ್ ಆಲ್ಸೋ ಕಟ್ ಇಯರ್. ಸೊ 1 ಯೂನಿಟ್ ಅಂದಾಗ ಸೊ ಇದೇ ಮೆಜರ್ಮೆಂಟ್ಸ್ ಅಲ್ಲಿ ಬರ್ತದೆ. ಸೊ ಇಯರ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ 1 ಯೂನಿಟ್. So this gives you 1 unit, and here it is root 2. ಬೇಸ್ ಅಲ್ಲಿ root 2, ಈ ಕಡೆ ಪರ್ಪೆಂಡಿಕ್ಯುಲರ್ ಅಲ್ಲಿ 1 ಬರಬೇಕು. So now we have to join the hypotenuse side. So here from this point we have to join to the 0 ಗೆ ಇದನ್ನ ನಾವು ಡ್ರಾ ಮಾಡಿದ್ರೆ, so this is the value of root 3. ಈ ಲೈನ್ ಏನ್ ಫಾರ್ಮೇಶನ್ ಆಗಿದೆಯಲ್ಲ hypotenuse side, this hypotenuse side is formed here. So ಇದು hypotenuse side root 3 ಇದೆ. So now we have to locate this measurement on the number line. ನೋಡ್ರಿ ಈ ನಂಬರ್ ಲೈನ್ ಅಲ್ಲಿ 0 ಇಂದ root 3 ಗೆ ಏನ್ ವ್ಯಾಲ್ಯೂ ಇದೆಯೋ ಈ ವ್ಯಾಲ್ಯೂ ಅನ್ನ we have to locate on number line. ನೋಡ್ರಿ ಇಲ್ಲಿ ನಂಬರ್ ಲೈನ್ ಅಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. So this mark, ಈ ನಂಬರ್ ಲೈನ್ ಮೇಲೆ ಏನ್ ಮಾರ್ಕ್ ಮಾಡಿದೀವೋ this is the value of root 3. ಅದು root 3 ವ್ಯಾಲ್ಯೂ ಅನ್ನ ಕೊಡ್ತಾ ಇದೆ. So that means the hypotenuse side gives the value of root 3. So we have to draw a construction another semicircle. So
ಸೊ ಇಲ್ಲಿಂದ ಒಂದು ಸೆಮಿ ಸರ್ಕಲ್ ಅನ್ನು ನಾವು ಡ್ರಾ ಮಾಡಬೇಕು ಈ ತರ. So now we have to draw another semicircle. This is the value of plus root 3 and here there is another point which touches the number line. This is of minus root 3. Minus root 3. And also we didn't write like this. Square root of root minus 3. This is not the value of the root minus 3. ಈ ತರ ಬರೆಯೋಗಿಲ್ಲ, ಯಾವಾಗಲೂ ಮೈನಸ್ ರೂಟ್ ಇಂದ ಹೊರಗಿರಬೇಕು. ಇದಕ್ಕೆ ನಾವು ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದೇರ್ಫೋರ್ ಮೈನಸ್ ಆಫ್ ರೂಟ್ 3 ದಿಸ್ ವ್ಯಾಲ್ಯೂ ಅಂಡ್ ದಿಸ್ ಇಸ್ ದ ಪ್ಲಸ್ ರೂಟ್ 3. ಇನ್ ದ ಬೋತ್ ಸೈಡ್ಸ್ ಆಫ್ ದ ನಂಬರ್ ಲೈನ್ ವಿ ಹ್ಯಾವ್ ಟು ಐಡೆಂಟಿಫೈ ದ ರೂಟ್ 2 ಪ್ಲಸ್ ರೂಟ್ 2 ಅಂಡ್ ಮೈನಸ್ ರೂಟ್ 2 ಪ್ಲಸ್ ರೂಟ್ 3 ಅಂಡ್ ಮೈನಸ್ ರೂಟ್ 3. In this way we have to identify the values of the root 2 and root 3 on number line. And also is it possible to locate the root 5? ರೂಟ್ 5 ಅನ್ನು ಲೊಕೇಟ್ ಮಾಡ್ಲಿಕ್ಕೆ ಸಾಧ್ಯನಾ? ಅಂದ್ರೆ ರೂಟ್ 3 ಲೊಕೇಟ್ ಮಾಡ್ಬೇಕಾದ್ರೆ ರೂಟ್ 2 ಬೇಕಾಯ್ತು. ರೂಟ್ 4 ನ ಲೊಕೇಟ್ ಮಾಡಬೇಕು ಅಂತಂದ್ರೆ ರೂಟ್ 3 ನಲ್ಲಿ ಅಗೈನ್ ಇಲ್ಲಿ 1 ಅನ್ನು ನಾವು ಮಾಡ್ಕೊಂಡ್ವಿ ಅಂತಂದ್ರೆ ರೂಟ್ 4 ಸಿಗ್ತದೆ. ರೂಟ್ 4 ಕೂಡ ಲೊಕೇಟ್ ಮಾಡಬಹುದು. ಅಗೈನ್ ರೂಟ್ 4 ಅಂದ್ರೆ ಎಲ್ಲಿ ಬರ್ತದೆ? ಇಟ್ ಇಸ್ ಎಕ್ಸಾಕ್ಟ್ಲಿ ಆನ್ ದ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ರೂಟ್ 4. ರೂಟ್ 4 is equal to 2 because the square root of 4 is 2. ಇದೇ ಪಾಯಿಂಟ್ ನಮಗೆ ರೂಟ್ 4 ಕೊಡ್ತಾರೆ. ಹಾಗಾದ್ರೆ ರೂಟ್ 5 ಬೇಕಂದ್ರೆ ಏನ್ ಮಾಡಬೇಕು? ರೂಟ್ 5 ಬೇಕಂದ್ರೆ ರೂಟ್ 4 ಅನ್ನ ತಗೋಬೇಕು. ದಟ್ ಮೀನ್ಸ್ ದ ವ್ಯಾಲ್ಯೂ ಆಫ್ 2 ಈ ಕಡೆ 2 ಬೇಕಾಗುತ್ತೆ. ಪರ್ಪೆಂಡಿಕ್ಯುಲರ್ ರೂಟ್ 4 ಅಲ್ಲಿ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಅನ್ನ ಒಂದು ಮೆಜರ್ಮೆಂಟ್ ಅನ್ನ ತಗೋಬೇಕು. ಇದು 2 ಇದು 1 ಆಯ್ತು ಅಂತಂದ್ರೆ ನಮಗೆ ಇದೇ ಪೈಥಾಗರಸ್ ಥಿಯರಂ ಗೆ ಅಪ್ಲೈ ಮಾಡಿದ್ರೆ ಒಂದು 2 ಮತ್ತೆ 1 ಆಯ್ತು ಅಂತಂದ್ರೆ ಹೈಪಾಟಿನ್ಯೂಸ್ ಸೈಡ್ ಅಲ್ಲಿ ಇಲ್ಲಿ ನಮಗೆ ರೂಟ್ 5 ಲೊಕೇಟ್ ಆಗ್ತದೆ. ಅಂದ್ರೆ ಇಲ್ಲಿ 2 ಮೆಜರ್ಮೆಂಟ್ ಇರಬೇಕು, ಇಲ್ಲಿ 1 ಮೆಜರ್ಮೆಂಟ್ ಇರಬೇಕು. ದಿಸ್ ಗಿವ್ಸ್ ಯು ರೂಟ್ 5. ಆನ್ ದ ಬೇಸಿಸ್ ಆಫ್ ದಿಸ್ ಒನ್ ವಿ ಹ್ಯಾವ್ ಟು ಲೊಕೇಟ್ ದ ರೂಟ್ 5 ಆಲ್ಸೋ. ರೂಟ್ 5 ಅನ್ನು ಕೂಡ ನೀವು ಲೊಕೇಟ್ ಮಾಡಬಹುದು. ಹಾಗಾದ್ರೆ ರೂಟ್ 5 ಲೊಕೇಟ್ ಮಾಡ್ಬೇಕಾದ್ರೆ ರೂಟ್ 2 ರೂಟ್ 3 ಯಾವುದರ ಅವಶ್ಯಕತೆ ಇಲ್ಲ. ಜಸ್ಟ್ ರೂಟ್ 5 ಅನ್ನ ಡೈರೆಕ್ಟ್ ಆಗಿ ಲೊಕೇಟ್ ಮಾಡಬಹುದು. ನಮಗೆ ಯಾಕೆ ಅಂದ್ರೆ ಇಲ್ಲಿ 2 ಯೂನಿಟ್ಸ್ ಅಂತಕ್ಕಂಥದ್ದು ನಂಬರ್ ಲೈನ್ ಮೇಲೆ ಅವೈಲೇಬಲ್ ಇರುತ್ತೆ, ಈಸಿಯಾಗಿ ಮಾಡಬಹುದು. ಐ ವಿಲ್ ಶೋ ಯು ಹೌ ಟು ಲೊಕೇಟ್ ದ ರೂಟ್ 5 ಆನ್ ದ ನಂಬರ್ ಲೈನ್. ಸೊ ಇದು ದಿಸ್ ಇಸ್ ರೂಟ್ 2 ಮತ್ತೆ ರೂಟ್ 3 ಅನ್ನ ಲೊಕೇಟ್ ಮಾಡ್ತಕ್ಕಂಥದ್ದಾಯ್ತು. ರೂಟ್ 5 ಅನ್ನ ಲೊಕೇಟ್ ಮಾಡೋದನ್ನ ಒಂದನ್ನ ತೋರಿಸ್ಬಿಡ್ತೇನೆ. ಸ್ಟೂಡೆಂಟ್ಸ್, ನಾವು ಕಮ್ ಹೌ ಟು ಲೊಕೇಟ್ ದ ರೂಟ್ 5 ಆನ್ ದ ನಂಬರ್ ಲೈನ್. I will take the number line here. So on the basis of the Pythagoras theorem also we have to calculate this one. AC square is equal to AB square plus BC square. Here AB means, that is AB means 1, that means 1 square. Here BC is of 2, that gives you 2 square. So 1 square is 1, 2 square is 4, that gives you 5. That means AC square is equal to 5. By taking square root on both sides we get AC is equal to square root of 5. That is the value of AC is of square root of 5. ಇಲ್ಲಿ root 5 ಬರಬೇಕು ಅಂದ್ರೆ ಇಲ್ಲಿ 2 ಇರಬೇಕು, ಇಲ್ಲಿ 1 ಇರಬೇಕು. ಅಂದ್ರೆ ಈ ನಂಬರ್ ಲೈನ್ ಮೇಲೆ ಬೇಸ್ ಅಲ್ಲಿ ನಾವು 2 ತಗೋಬೇಕು, ಇಲ್ಲಿ ಪರ್ಪೆಂಡಿಕ್ಯುಲರ್ ಅಲ್ಲಿ 1 ಅನ್ನ ತಗೋಬೇಕು. ಸೊ ದಿಸ್ ವ್ಯಾಲ್ಯೂ ಹ್ಯಾವ್ ಟು ಟೇಕ್ ಹಿಯರ್ 2. ಇಲ್ಲಿಂದ ಇಲ್ಲಿವರೆಗೆ 2 ತಗೋತಾ ಇದೀವಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ 2. ದಿಸ್ ಗಿವ್ಸ್ ಯು ದ ಬೇಸ್. ಇಲ್ಲಿಂದ ಇಲ್ಲಿವರೆಗೆ 2 ಸಿಕ್ತು. ಅಂದ್ರೆ 2 ನಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡಬೇಕು. ಅಲ್ಲಿ 1 ಅನ್ನ ಮಾರ್ಕ್ ಮಾಡಿದ್ರೆ ನಮಗೆ ರೂಟ್ 5 ಬಂದಾಗೆ. ಬಹಳ ಈಸಿ ರೂಟ್ 5 ಅನ್ನ ಲೊಕೇಟ್ ಮಾಡ್ತಕ್ಕಂಥದ್ದು. ಸೊ 2 ನಲ್ಲಿ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿ. ಸೊ ಅಟ್ ದ ಪಾಯಿಂಟ್ ಆಫ್ 2, at the point of 2 we have to locate the perpendicular. ಇಲ್ಲಿ 2 ನಲ್ಲಿ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿದೀವಿ. ಹಾಗಾದ್ರೆ ಈ ಪರ್ಪೆಂಡಿಕ್ಯುಲರ್ ಅಲ್ಲಿ ಹೈಟ್ ಎಷ್ಟು ಬರಬೇಕು? ದಿಸ್ ಒನ್ 1 ಅನ್ನ ಇಲ್ಲಿ ನಾವು ಲೊಕೇಟ್ ಮಾಡಬೇಕು. ಸೊ ಬೈ ಟೇಕಿಂಗ್ ದ ಮೆಜರ್ಮೆಂಟ್ ಆಫ್ 1, 0 to 1 ಅನ್ನ ಮೆಜರ್ಮೆಂಟ್ ತಗೋಬೇಕು ನೀವು. ಸೊ ಅಂಡ್ ದೆನ್ ಕಂಪಾಸ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ರಿ. ಹಿಯರ್ ಯು ಗೆಟ್ ದ ವ್ಯಾಲ್ಯೂ ಆಫ್ 1. ಸೊ ಆಕ್ಚುಲಿ ಇಲ್ಲಿ ನನಗೆ ಕಂಪಾಸ್ ಇದೆ, ಇದರಲ್ಲಿ ಚಾಕ್ ಪೀಸ್ ಹಾಕ್ಬೋದು, ಪೆನ್ ಅನ್ನು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಅಷ್ಟೇ. ಓಕೆ, ಸೊ ಹಿಯರ್ ವಿ ಗೆಟ್ ದ ವ್ಯಾಲ್ಯೂ ಆಫ್ 1. ಇದರ ವ್ಯಾಲ್ಯೂ ಇಲ್ಲಿ 1 ಬಂತು. ಇದರ ಹೈಟ್ ಎಷ್ಟಿದೆ? 1 ಬಂತು. ಸೊ ಇಲ್ಲಿ 2 ಮತ್ತೆ 1 ಬಂತು ಅಂದ್ರೆ ನಾವು ವಿ ಹ್ಯಾವ್ ಟು ರೈಟ್ ದ ಹೈಪಾಟಿನ್ಯೂಸ್ ಸೈಡ್. ಹೈಪಾಟಿನ್ಯೂಸ್ ಸೈಡ್ ಬೇಕು. ಈ ಹೈಪಾಟಿನ್ಯೂಸ್ ಸೈಡ್ ಅನ್ನ ನಾವು ಡ್ರಾ ಮಾಡ್ಕೋಬೇಕು. So this is the value of root 5. ನೋಡ್ರಿ ಇಲ್ಲಿ ನಮಗೆ root 5 ವ್ಯಾಲ್ಯೂ ಬಂತು. ಸೊ root 5 ವ್ಯಾಲ್ಯೂ ಬಂತು ಅಂದ್ರೆ ಹಾಗಾದ್ರೆ we have to locate this measurement on the number line. ಈ ಮೆಜರ್ಮೆಂಟ್ ಅನ್ನ
ಸೊ ನಂಬರ್ ಲೈನ್ ಮೇಲೆ ನಾವೇನ್ ಮಾಡಬೇಕು, ಕಟ್ ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದ √5. ಇಲ್ಲಿ √5 ವ್ಯಾಲ್ಯೂ ಬರ್ತದೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ √5. ಸೊ ಇನ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಮೆಜರ್ ಇನ್ ದಿಸ್ ಸೈಡ್ ಆಲ್ಸೋ. ಸೊ ಇಲ್ಲಿ √5 ವ್ಯಾಲ್ಯೂ ಏನಿದೆಯಲ್ಲ, ಸೊ ಈ ಮೆಜರ್ಮೆಂಟ್ ಅನ್ನು ನಾವು ಸೊ ಈ ಕಡೆ ಕೂಡ ಕಟ್ ಮಾಡಬಹುದು. So here also we get the √5 value. So I will tell you the √5 is this is of minus √5 value. So now we have to draw the semicircle. So this is the semicircle of the √5. Here the semicircle touches here. This is the plus √5 value. Here the semicircle touches the number line. This value is the minus √5 value. So this is 2 and this value is of 1. So we get the √5 on the number line. In another method also we have to construct the √5 by taking this base as 1 and the height as 2. ಈ ಕಡೆ 1 ಮತ್ತೆ ಈ ಕಡೆ 2 ತಗೊಂಡು ಕೂಡ √5 ಅನ್ನು ಲೊಕೇಟ್ ಮಾಡಬಹುದು. So this is the method of locating the irrational numbers on the number line. ನಂಬರ್ ಲೈನ್ ಮೇಲೆ ನಾವು irrational numbers ಕೂಡ ಏನು ಮಾಡಬಹುದು, ಲೊಕೇಶನ್ ಅನ್ನು ಮಾಡಬಹುದು. rational numbers ಆಯಿತು, irrational numbers ಆಯಿತು. therefore this number line is called the real number line. ಇದನ್ನು ನಾವು ರಿಯಲ್ ನಂಬರ್ ಲೈನ್ ಅಂತ ಹೇಳಿ ಕರೀತೇವೆ. So there is a exercise is there on the basis of the irrational numbers. That is exercise number 1.2 is there. So there are some questions I will answer for that one. So every rational number is a real number. Here they given that true or false. Every irrational number is a real number. That means irrational numbers are included in the real number or not? Yes, irrational numbers are included in the real number. So therefore the first option, every rational number is a real number, is true. So the first one is true. And we have to take the second one. Every point on the number line is in the form of √m, where m is the natural number. They tell that every number on the root line is only √m. √m type ಅಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ ನಂಬರ್ ಲೈನ್ ಅಲ್ಲಿ. Is it possible? No. We identify two types of numbers, √m and also minus √m. ಎರಡು ಟೈಪ್ ಅನ್ನು ಐಡೆಂಟಿಫೈ ಮಾಡಿದೀವಿ. ಬರೀ √2 ಮಾತ್ರ ಸಿಕ್ಕಿಲ್ಲ ನಮಗೆ, ಮೈನಸ್ √2 ಕೂಡ ಇದೆ. ಸೊ therefore ಇಲ್ಲಿ ಬರೀ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಪಾಸಿಟಿವ್ ನಂಬರ್ಸ್ ಮಾತ್ರ ಆಗ್ಬಿಡ್ತದೆ, ಬಟ್ ನೆಗೆಟಿವ್ ನಂಬರ್ಸ್ ಕೂಡ ನಮಗೆ ಇಲ್ಲಿ ಐಡೆಂಟಿಫೈ ಆಗಿದೆ. ಸೊ therefore ಅವರು ಕೊಟ್ಟಿರ್ತಕ್ಕಂಥ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಬರೀ √m ಮಾತ್ರ ನಂಬರ್ ಲೈನ್ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ನೋ, ಮೈನಸ್ √m ಕೂಡ ಇದೆ. ಸೊ therefore that is the second statement is false. So we get the minus √2, minus √3, minus √5 ಅನ್ನು ನಾವು ಕೂಡ ನಾವು ಏನು ಮಾಡ್ತೀವಿ, ನಂಬರ್ ಲೈನ್ ಮೇಲೆ ಲೊಕೇಟ್ ಮಾಡಿದೀವಿ. ಸೊ therefore second statement is false. And the third statement, what says every real number is an irrational number. Every real number is an irrational number. ನೋಡ್ರಿ, ಎಲ್ಲಾ ರಿಯಲ್ ನಂಬರ್ಸ್ ಇರಾಷನಲ್ ನಂಬರ್ಸ್ ಅಂತ ಹೇಳ್ತಾರೆ. ಬಟ್ ನಾವೇನ್ ನೋಡಿದ್ವಿ, ರಾಷನಲ್ ನಂಬರ್ಸ್ ಒಂದ್ ಸೆಟ್ ಅನ್ನ ನೋಡಿದ್ವಿ. ಇರಾಷನಲ್ ನಂಬರ್ಸ್ ಅದರೊಳಗಡೆ ಇರಲಿಲ್ಲ, ಅವೆಲ್ಲ ಸೆಪರೇಟ್ ಇದ್ವು. ಇವೆರಡೂ ಸೇರ್ಕೊಂಡು ಕಂಬೈನ್ಡ್ ಆಗಿ ರಿಯಲ್ ನಂಬರ್ಸ್ ಆಯ್ತು ಹೊರತು ಇರಾಷನಲ್ ನಂಬರ್ಸ್ ರಾಷನಲ್ ನಂಬರ್ಸ್ ಒಳಗಡೆ ಇರಲ್ಲ. ಬಟ್ ರಿಯಲ್ ನಂಬರ್ಸ್ ಒಳಗಡೆ ರಾಷನಲ್ ನಂಬರ್ಸ್ ಕೂಡ ಇದೆ, ಇರಾಷನಲ್ ನಂಬರ್ಸ್ ಕೂಡ ಇದೆ. ಸೊ therefore ಎಲ್ಲಾ ರಿಯಲ್ ನಂಬರ್ಸ್ ಇರಾಷನಲ್ ನಂಬರ್ಸ್ ಅಲ್ಲ. ಸೊ therefore the third statement is false. ಯಾಕೆಂದ್ರೆ ಎಲ್ಲಾ given that all real number, every real number is an irrational number. ಎಲ್ಲವೂ irrational numbers ಅಲ್ಲ. ಈಗ ಫಾರ್ ಎಕ್ಸಾಂಪಲ್ 2, this is not an irrational number. So therefore this is a real number. Real number already 2 ಇದೆ, 5 ಇದೆ, ಎಲ್ಲ ನಂಬರ್ಸ್ ಇದಾವೆ, ಬಟ್ they are not comes under irrational numbers. Therefore the third statement is false. And next, second question, are the square roots of all positive integers irrational? ನೋಡ್ರಿ, ಎಲ್ಲಾ ಪಾಸಿಟಿವ್ ಇಂಟಿಜರ್ಸ್ ಏನಿದೆಯಲ್ಲ ಅದರ ಸ್ಕ್ವೇರ್ ರೂಟ್ ಇರಾಷನಲ್ ನಂಬರ್ ಆಗಿದೆ ಅಂತ ಕೇಳಿದಾರೆ ಅವರು. ದಟ್ ಮೀನ್ಸ್ ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 5, ಆಲ್ ದೀಸ್ ಆರ್ ಇರಾಷನಲ್. ಐ ಅಗ್ರಿ. ಬಟ್ ವಾಟ್ ಅಬೌಟ್ ದ ಸ್ಕ್ವೇರ್ ರೂಟ್ ಆಫ್ 4? The square root of 4 is equal to a 2. This is a rational number. Square root of 4 is not an irrational number.
because we get the square root of 4 as 2 value. So therefore this is not an irrational number. Therefore all positive integers having the square root are not the irrational numbers. Some are rational numbers are there. That means square root of 4, square root of 9 is equal to 3. This is a rational number. Square root of 16 is equal to 4, and also square root of 1 is equal to 1. So all these numbers are not irrational numbers, these are rational numbers. Therefore all positive integers which are having the square root are not the irrational numbers. Some are there, irrational numbers are there. So that we can answer, not all positive integers are having the square root are not irrational numbers. And the third one is locating the root 5 on the number line. I already show you. And the fourth one is the Theodorus scale. Theodorus scale you have to try that one. So root 2 na first formation ಮಾಡ್ರಿ, ಆಮೇಲೆ ಆ root 2 ಬೇಸಿಸ್ ಮೇಲೆ root 3 ಅನ್ನ root 2 ಅನ್ನ ಬೇಸ್ ಇಟ್ಕೊಂಡು root 3 ಫಾರ್ಮೇಷನ್ ಮಾಡ್ರಿ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ. ಸೊ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ, ಸೊ ಅಲ್ಲಿ ಫಸ್ಟ್ ಏನ್ ಮಾಡ್ರಿ ನೀವು, ಜಸ್ಟ್ ನಾನು ಅದನ್ನ just I will show you. This is a number line. ಇಲ್ಲಿ 0 ಇದೆ, ಇಲ್ಲಿ +1 ಇದೆ. ಸೊ you have to perpendicular ಅನ್ನ ಡ್ರಾ ಮಾಡ್ಕೊಂಡ್ರಿ. ಇಲ್ಲಿಂದ 1 ಎಷ್ಟು ಇರ್ತದೆ, ಇಲ್ಲಿ 1 ಅನ್ನ ಕಟ್ ಮಾಡ್ರಿ, ಇದು 1. ಸೊ this gives you root 2 ಬರ್ತದೆ. ಸೊ ನೆಕ್ಸ್ಟ್ ಏನ್ ಮಾಡ್ರಿ, ಇಲ್ಲಿಗೆ ನೀವು ಪ್ರೊಟ್ರಾಕ್ಟರ್ ಅನ್ನ ಇಡಬೇಕು. ಸೊ ಇಲ್ಲಿಗೆ ಪ್ರೊಟ್ರಾಕ್ಟರ್ ಅನ್ನ ಇಡ್ರಿ, 90 ಡಿಗ್ರಿಗೆ ಮಾರ್ಕ್ ಮಾಡ್ಕೊಳ್ರಿ. ಹಿಯರ್ ಇಸ್ ಎ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ರಿ. ಅಗೈನ್ ಇಲ್ಲಿ 1 ಅನ್ನ ಕಟ್ ಮಾಡ್ಕೊಳ್ರಿ. ಸೊ ಇದನ್ನು ಜಾಯಿನ್ ಮಾಡ್ರಿ. ಸೊ ದಿಸ್ ಗಿವ್ಸ್ ಯು root 3. ನೆಕ್ಸ್ಟ್ ಈ ಲೈನ್ ಮೇಲೆ ನೀವೇನ್ ಮಾಡ್ರಿ, ಪ್ರೊಟ್ರಾಕ್ಟರ್ನ ಇಡಬೇಕು. ಇದನ್ನ ಅಗೈನ್ ಇಲ್ಲಿ 90 ಡಿಗ್ರಿಯನ್ನ ಮಾರ್ಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಬರ್ತದೆ, ಇದರ ಮೇಲೆ 1 ಅನ್ನ ಕಟ್ ಮಾಡ್ಕೊಳ್ರಿ. ಅಗೈನ್ 1 ಮೆಜರ್ಮೆಂಟ್ ಅನ್ನ ಇದನ್ನು ಜಾಯಿನ್ ಮಾಡ್ರಿ. ದಿಸ್ ಗಿವ್ಸ್ ಯು root 4. ಅಂಡ್ ಅಗೈನ್ ಇದರ ಮೇಲೆ ನೀವು ಮತ್ತೆ ಪ್ರೊಟ್ರಾಕ್ಟರ್ನ ಡ್ರಾ ಮಾಡ್ಕೊಂಡು ಇಲ್ಲಿ 90 ಡಿಗ್ರಿಯನ್ನ ಮಾರ್ಕ್ ಮಾಡ್ರಿ. ಇದನ್ನು ಜಾಯಿನ್ ಮಾಡ್ರಿ. ಅಗೈನ್ ಇಲ್ಲಿ 1 ಅನ್ನ ಕಟ್ ಮಾಡ್ಕೊಳ್ರಿ. ಸೊ ಯು ಜಾಯಿನ್ ದಿಸ್ 1. ದಿಸ್ ಗಿವ್ಸ್ ಯು root 5. ಅಗೈನ್ ಈ ಲೈನ್ ಮೇಲೆ ಮತ್ತೆ ಪ್ರೊಟ್ರಾಕ್ಟರ್ನ ಇಡಬೇಕು, 90 ಡಿಗ್ರಿಯನ್ನ ಮಾರ್ಕ್ ಮಾಡಬೇಕು. ಇದನ್ನು ಜಾಯಿನ್ ಮಾಡಬೇಕು. ಸೊ ಇಲ್ಲಿ 1 ಅನ್ನ ಕಟ್ ಮಾಡ್ಕೋಬೇಕು. ಅಗೈನ್ ಯು ಡ್ರಾ ದಿಸ್ 1. ದಿಸ್ ಗಿವ್ಸ್ ಯು root 6. ಅಗೈನ್ root 6 ಮೇಲೆ ನೀವು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ಕೊಳ್ರಿ, 90 ಡಿಗ್ರಿ. ಈ ಲೈನ್ ಅನ್ನ ಡ್ರಾ ಮಾಡ್ರಿ. ಸೊ ಇಲ್ಲಿ 1 ಅನ್ನ ಕಟ್ ಮಾಡ್ಕೊಳ್ರಿ. ಇದನ್ನು ಜಾಯಿನ್ ಮಾಡ್ರಿ. ದಿಸ್ ಗಿವ್ಸ್ ಯು root 7. ಹಿಂಗೆ ಮಾಡ್ಕೊಂತ ಹೋದ್ರೆ ಯು ಗೆಟ್ ದೇರ್ ಇಸ್ ಎ ಸರ್ಕ್ಯುಲರ್ ಸೀರೀಸ್. ಇಲ್ಲಿ ಒಂದು ಸೀರೀಸ್ ನಿಮಗೆ ಸಿಗ್ತಾ ಹೋಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ದ ಥಿಯೋಡರಸ್ ಸ್ಕೇಲ್, ಥಿಯೋಡರಸ್ ಸರ್ಕಲ್. ಸೊ ಇದನ್ನ ನೀವು ಫಾರ್ಮೇಶನ್ ಮಾಡ್ಕೊಂತ ಹೋಗ್ಬೋದು. ಸೊ ಈ ಸ್ಪೈರಲ್ ಫಾರ್ಮೇಶನ್ ಆಗ್ತದೆ. ಈ ಸ್ಪೈರಲ್ ಫಾರ್ಮೇಶನ್ ಅನ್ನ ಮಾಡಿ ನಿಮ್ಗೆ ಒಂದು ಆಕ್ಟಿವಿಟಿನ ಮಾಡ್ಬೋದು. 9th ಸ್ಟ್ಯಾಂಡರ್ಡ್ಗೆ ಇದನ್ನ ಯೂಸ್ ಮಾಡ್ಕೊಂಡು ಒಂದು ಆಕ್ಟಿವಿಟಿನ ಮಾಡ್ಬೋದು ನೀವು. ಸೊ ಇದರಲ್ಲಿ ಏನ್ ಮಾಡ್ರಿ, ಇದಕ್ಕೆ ಒಂದು ಕಲರ್, ಇದಕ್ಕೆ ಒಂದು ಕಲರ್ ಅನ್ನ ಫಿಲ್ ಮಾಡ್ತಾ ಹೋಗ್ರಿ. ಇದನ್ನ ಒಂದು ವೈಟ್ ಶೀಟ್ ಮೇಲೆ ಕ್ಲೀನ್ ಆಗಿ ಡ್ರಾ ಮಾಡ್ಬಿಟ್ಟು ಕಲರ್ನ ಫಿಲ್ ಮಾಡ್ರಿ. ಇದೊಂದು ಆಕ್ಟಿವಿಟಿ ಆಗ್ತದೆ, ನಿಮ್ಮ ಟೀಚರ್ಸ್ಗೆ ಸಬ್ಮಿಟ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಆಕ್ಟಿವಿಟಿ ವಿ ಹ್ಯಾವ್ ಟು using the irrational numbers we form the Theodorus circle. So now we are moving to the next one, that is real numbers, that is the decimal expansion of the real numbers. So how can we write the decimal expansion of the real numbers? So I will show you in the next video the decimal expansion of the real numbers. So how can you identify the decimal expansions? So thank you students. ಸೊ ನಿಮಗೆ ಮುಂದಿನ ಒಂದು ವಿಡಿಯೋಸ್ಗಳು ನಿಮಗೆ ಅವೈಲಬಲ್ ಆಗಬೇಕು. ಡೆಸಿಮಲ್ ಎಕ್ಸ್ಪೆನ್ಷನ್ಸ್ ಅಂತ ನಾವು ಇದು ಮಾಡಬೇಕು ಅಂತಂದರೆ, ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ರಿ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ವಿಡಿಯೋಸ್ ಕೂಡ ಅಪ್ಲೋಡ್ ಆಗ್ತದೆ. ಇನ್ನು 2-3 ಎಕ್ಸರ್ಸೈಸ್ ಇದೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.